ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಸರ್ಕಾರಿ ಹೈಸ್ಕೂಲ್ ಆವರಣದಲ್ಲಿ ಸ್ಪರ್ಶ ಟ್ರಸ್ಟ್ ಮಕ್ಕಳಧಾಮ ವತಿಯಿಂದ ಜಾಯಫ್ ಲರ್ನಿಂಗ್ ಸ್ಪರ್ಶ ಸಂಸ್ಥೆಯ ವಾರ್ಷಿಕ 2 ದಿನಗಳ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ಏರ್ಪೋರ್ಟ್ ಎನ್ ಡಿ ಹರಿಮರರವರು ಉದ್ಘಾಟಿಸಿದರು. ಮೊದಲನೇ ದಿನದಲ್ಲಿ ಕ್ರೀಡಾ ಚಟುವಟಿಕೆಗಳು, ಎರಡನೇ ದಿನದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಸ್ಪರ್ಧೆಗಳು ಏರ್ಪಡಿಸಿದ್ದು, ಕಾರ್ಯಕ್ರಮದಲ್ಲಿ ಸುಮಾರು 800 ಮಕ್ಕಳು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಕುರಿತು ಆಯೋಜಕರಾದ ಮಂಜುನಾಥ್ ರವರು ವಿವರಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರಾಧಾಕೃಷ್ಣರವರು, ಈ ಸಂದರ್ಭದಲ್ಲಿ ಸ್ಪರ್ಶ ಟ್ರಸ್ಟ್ನ ನಿರ್ದೇಶಕರಾದ ಗೋಪಿನಾಥ್ ರವರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಮಕ್ಕಳು ಆಡುತ್ತಾ ಕಲಿಯುವಂತ ಚಟುವಟಿಕೆಗಳನ್ನು ಭಾಗವಹಿಸಿದ್ದು, ಸ್ಪರ್ಶ ಸಂಸ್ಥೆ ಬೇರೆ ಬೇರೆ ಯೋಜನೆಗಳಲ್ಲಿ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಈ ಎಲ್ಲ ಯೋಜನೆಗಳ ಮಕ್ಕಳು ಭಾಗವಹಿಸಿದ್ದಾರೆ. ಸಾಸ್ ಅಂತ ಒಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಇಂದ ಮಕ್ಕಳು ಭಾಗವಹಿಸಿದ್ದಾರೆ. ನಮ್ಮ ಶಿಕ್ಷಣದಿಂದ ಮಕ್ಕಳು ಭಾಗವಹಿಸಿದ್ದಾರೆ, ಮಕ್ಕಳಧಾಮದಿಂದ ಭಾಗವಹಿಸಿದ್ದಾರೆ ಮತ್ತು ನಿಸರ್ಗಧಾಮದಿಂದ ಭಾಗವಹಿಸಿದ್ದಾರೆ. ಒಟ್ಟು 800ಕ್ಕೂ ಹೆಚ್ಚು ಮಕ್ಕಳು ಈ ದಿನ ಭಾಗವಹಿಸುತ್ತಿದ್ದಾರೆ. ಇದು ಸ್ಪರ್ಶ ಸಂಸ್ಥೆಯ ವಾರ್ಷಿಕ ಕಾರ್ಯಕ್ರಮ. ಅಂದ್ರೆ ಪ್ರತಿ ವರ್ಷ ಸ್ಪರ್ಶ ಸಂಸ್ಥೆ ಇಡೀ ವರ್ಷ ಮಕ್ಕಳು ಕಲಿತಂತಹ ಪ್ರತಿಭೆಗಳನ್ನ ಈ ದಿನ ಪ್ರದರ್ಶನ ಮಾಡುವಂತಹ ಒಂದು ಕಾರ್ಯಕ್ರಮ. ಈಗಾಗಲೇ ಹೇಳಿದಾಗೆ ಮಕ್ಕಳ ಭಾಗವಹಿಸುವಿಕೆ ಒಂದು ಪ್ರಮುಖ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇದಕ್ಕೆ ಸಿದ್ಧತೆ ಸಂಬಂಧಪಟ್ಟಂತೆ ಸ್ಪರ್ಶ ಸಂಸ್ಥೆ 3 ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಮಕ್ಕಳಿಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳು, ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು, ಆಹಾರದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಳ್ತಾ ಇದೀವಿ. ಸೊ ಯಾಕೆ ದೇವನಹಳ್ಳಿ ತಾಲೂಕಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂತ ಹೇಳಿದ್ರೆ, ಸ್ಪರ್ಶ ಸಂಸ್ಥೆ ಕಳೆದ 3 ವರ್ಷದಿಂದ